ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಚಿರತೆ ಹಾವಳಿಯಿಂದ ಆತಂಕಗೊಂಡು ರೈತರು. ಕಲಘಟಗಿ ತಾಲೂಕು ಹಟಕಿನಾಳ ಗ್ರಾಮದ ರೈತ ಶಂಕರ್ ಮಹದೇವಪ್ಪ ಅಮಂಗಾಂವ್ಕರ್ ಎಂಬವರ ಹೊಲದಲ್ಲಿ ದನದ ದೊಡ್ಡಿ ಒಂದರಲ್ಲಿ ಸುಮಾರು 4 ರಿಂದ 5 ದನಗಳು ಅವರ ದಡ್ಡಿಯಲ್ಲಿ ರಾತ್ರಿ ಅಂದರೆ 10/2/2026ರಂದು ರಾತ್ರಿ ವೇಳೆ 6 ಗಂಟೆ ದನಗಳನ್ನು ಕರುಗಳು ಕಟ್ಟಿ ಮನೆಗೆ ಊಟ ಮಾಡುವುದಕ್ಕೆ ಮನೆಗೆ ಬಂದಾಗ ಹೊಲದಲ್ಲಿರುವ 2 ಆಕಳು ಕರುಗಳನ್ನು ಚಿರತೆಯೊಂದು ಕರುಗಳ ಮೇಲೆ ದಾಳಿ ಮಾಡಿ ಅವುಗಳನ್ನು ತಿಂದು ಹಾಕಿದೆ. ಬೆಳಗಿನ ಸಮಯದಲ್ಲಿ ರೈತನು ಅವುಗಳನ್ನು ನೋಡಿ ದುಃಖದಿಂದ ತನ್ನ ತಾಯಿಯಾದ ನೀಲಮ್ಮ ಮಹದೇವಪ್ಪ ಅಮಂಗಾಂವ್ಕರ್ ಹಾಗೂ ಸಂಗೀತ ಶಂಕರ್ ಅಮಂಗಾಂವ್ಕರ್ ಇವರು ಅಳುತ್ತಾ ಕರೆಯುತ್ತಾ ಹೋಗರಿಯುತ್ತಾ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇವರ ಅಳಿಲನ್ನು ಹೇಳಿ ಗ್ರಾಮಸ್ಥರು ಚಿರತೆ ತಿಂದು ಹಾಕಿದೆ, ಇದನ್ನು ಪರಿಶೀಲನೆ ಮಾಡಿಸಿ ಅವರಿಗೆ ಕೈ ಮುಗಿದು ಕೇಳಿಕೊಂಡಿದ್ದಾರೆ. ಬಡವರಿಗೆ ಸರ್ಕಾರದಿಂದ ಪರಿಹಾರ ಬರುವ ಹಾಗೆ ಮಾಡಿಕೊಡಿ ಎಂದು ಪಶು ವೈದ್ಯಕರು ಆದಂತ ಗಾಣಿಗೇರ್ ಸರ್, ಅರಣ್ಯ ಇಲಾಖೆ ಸಿಬ್ಬಂದಿ ಅರುಣಕುಮಾರ್ ಆರ್ಎಫ್ಒ ಸರ್, ಎಂಎಚ್ ತಹಶೀಲ್ದಾರ್, ಡಿವೈಆರ್ಎಫ್ಒ ಸರ್, ರಾಮಗುಂಡ್ ಗಂಗ್ಯಾಳ್ ಡಿವೈಆರ್ಎಫ್ಒ ಸರ್, ಮೌನೇಶ್ ಲಿಂಗನಶೆಟ್ಟಿ ಬೀಟ್ ಫಾರೆಸ್ಟ್, ಜಗದೀಶ್ ಕೊಪ್ಪದ್ವಾಕರ್ ಫಾರೆಸ್ಟ್ ಹಾಗೂ ಊರಿನ ಹಿರಿಯರು ಶಿವನಗೌಡ ದೊಡ್ಮನಿ, ಸುನಂದ್ ಅಮಗಾಂವ್ಕರ್, ನೀಲಮ್ಮ ಅಮಗಾಂವ್ಕರ್, ನಾಗಪ್ಪ ಹುಲ್ಗೋಡ್, ಹಾಸನ್ ಸಾಬ್ ಕಾಮ್ದೇನ್, ಸುರೇಶ್ ಅಮಗಾಂವ್ಕರ್, ಕಲ್ಲನಗೌಡ ದೊಡ್ಮನಿ, ಮಹಾದೇವ್ ಹುಲ್ಮನಿ, ನಿಂಗಪ್ಪ ಮಾಡಿಕ್, ಸ್ವಪ್ನಿಲ್ ನಿರ್ಮಲ್ಕರ್, ವೀರೇಶ್ ಸೋಂಪುರ್ಕರ್ ಇನ್ನಿತರರು ಗ್ರಾಮಸ್ಥರು ಇದ್ದರು. ವರದಿ ಧಾರವಾಡ ಜಿಲ್ಲಾ ವರದಿಗಾರರು ಮಾದೇಶ್ ಹುಲ್ಮನಿ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ, ಕಲಘಟಗಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್